ಶುಭೋದಯ ಮಕ್ಕಳೇ. ಪಾಠ 8 ತಾಯಿಗೊಂದು ಪತ್ರ. ಪತ್ರ ಬರೆಯೋದು ಕ್ಷೇಮ ಸಮಾಚಾರ ವಿಚಾರಿಸೋಕ್ಕೆ, ಸಂತೋಷನ ಹಂಚ್ಕೊಳೋಕ್ಕೆ, ಏನಾದರೂ ಕಾರ್ಯಕ್ರಮಗಳಿದ್ದರೆ ಪತ್ರ ಬರೆದು ನಾವು ವಿಷಯ ತಿಳಿಸ್ತೀವಿ ಮತ್ತು ತಿಳ್ಕೊಡ್ತೀವಿ. ಇವಾಗೆಲ್ಲ ಫೋನ್ ಬಂದಿದೆ, ಫೋನಲ್ಲಿ ನಾವು ತಿಳಿಸ್ಬಿಡ್ತೀವಿ. ಆದರೆ ಪತ್ರ ಬರೆಯೋ ಅಭ್ಯಾಸ ಇಟ್ಕೋಬೇಕು. ಪತ್ರ ಬರೆಯೋದು ಹೇಗೆ ಮತ್ತು ಇಲ್ಲಿ ಯಾರು ಪತ್ರ ಬರಿತಾ ಇದ್ದಾರೆ, ಏನಂತ ಪತ್ರ ಬರಿತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ಮೊದಲು ಕ್ಷೇಮ ಅಂದರೆ ನಾವು ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ನಾವು ತಿಳಿಸೋದಕ್ಕೆ ಇಲ್ಲಿ ಬರಿಬೇಕು. ಶ್ರೀ 9 ಅಕ್ಟೋಬರ್ 2023 ಬಸವನ ಬಾಗೇವಾಡಿ. ಇಲ್ಲಿ ತಾರೀಕು ಬರಿಬೇಕು, ಯಾವ ಊರಿಂದ ಅಂತ ಬರಿಬೇಕು. ಏನಂತ ಬರೀತಾರೆ ನೋಡೋಣ. ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು. ಅಂದರೆ ತಾಯಿಗೆ ಮಗ ಪತ್ರ ಬರಿತಾ ಇದ್ದಾನೆ. ಉಲ್ಲಾಸ್ ಅನ್ನೋನು ಅವರ ಅಮ್ಮನಿಗೆ ತನಗೆ ಪ್ರೀತಿಯಿಂದ ನಿಮ್ಮ ಆಶೀರ್ವಾದಗಳು ಬೇಕು ಅಂತ ಬರಿತಾ ಇದ್ದಾನೆ. ನಾನು, ಅಜ್ಜ, ಅಜ್ಜಿ, ಮಾವಂದಿರು, ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ. ಅಲ್ಲೆಲ್ಲರೂ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು, ಅಜ್ಜ, ಅಜ್ಜಿ, ಮಾವ ಮತ್ತು ತಮ್ಮ ಧನುಷ್ ಎಲ್ಲರೂ ಕ್ಷೇಮದಿಂದ ಇದ್ದೀವಿ. ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ. ಮತ್ತೆ ಹೇಳ್ತಾನೆ, ನಾನು ಎಲ್ಲ ಕ್ಷೇಮವಾಗಿದ್ದೀವಿ ಅಂತ ಕಾಗದ ಬರೀತಾ ಇದ್ದೀನಿ, ನೀವು ಕ್ಷೇಮವಾಗಿದ್ದೀರಾ ಅಂತ ನಾನು ಕಾಗದ ತಲುಪಿದ ತಕ್ಷಣ ನೀವು ಬರೀತೀರಿ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಮ್ಮ, ಈ ದಸರೆ ರಜೆಯಲ್ಲಿ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ನೋಡಿ, ಅಜ್ಜನ ಮನೆಗೆ ದಸರಾ ಹಬ್ಬಕ್ಕೆ ರಜೆಗೆ ಹೋಗಿದ್ದಾನೆ. ದಸರಾ ಅಂತಂದರೆ ಶುಕ್ಲ ಪಾಡ್ಯದಿಂದ ದಶಮಿವರೆಗೆ 10 ದಿನಗಳ ಹಬ್ಬ, ನಾಡ ಹಬ್ಬ ಮಾಡ್ತೀವಲ್ಲ, ಅದು ದಸರಾ. ಅಲ್ಲಿ ಮೈಸೂರಲ್ಲಿ ತುಂಬ ಜೋರಾಗಿ ನಡೆಯುತ್ತೆ. ಅದನ್ನು ತೋರ್ಸೋಕ್ಕೆ ಕರ್ಕೊಂಡು ಹೋಗಿದ್ರು ಅಜ್ಜ. ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು. ಅಲ್ಲಿ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರ ಅಂದರೆ ಚಲನ ಇಲ್ಲದೆ ಬರತಕ್ಕಂಥ ಚಿತ್ರಗಳಿದ್ವು. ಮತ್ತು ಕಲಾ ತಂಡದವರು ಅವರವರ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡ್ತಾಯಿದ್ರು. ಇವೆಲ್ಲ ತುಂಬ ಆಕರ್ಷಕವಾಗಿದ್ದವು, ಅಂದರೆ ನೋಡಲು ತುಂಬ ಸುಂದರವಾಗಿದ್ವು, ಮನ ಸೆಳೀತಾ ಇದ್ವು ಅಂತ. ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು. ಆಮೇಲೆ ದಸರಾ ಅಂದರೆ ಅಂಬಾರಿನೇ ಫೇಮಸ್ ಅಲ್ವಾ. ಅಲ್ಲಿ ಆನೆ ಮೇಲೆ ಅಂಬಾರಿ ಅಂದರೆ ಆನೆ ಮೇಲೆ ಕುಳಿತುಕೊಳ್ಳೋಕ್ಕೆ ಹಾಕುವ ಮಂಟಪದಂತಹ ಭದ್ರಾಸನ, ಅದರಲ್ಲಿ ದೇವಿನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ಸಂಜೆ ನೋಡಿದ ಪಂಜಿನ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಮತ್ತು ಸಾಯಂಕಾಲ ಕವಾಯತು ಅಂದರೆ ಸೈನಿಕರು, ಪೊಲೀಸರು, ಗೃಹ ರಕ್ಷಕದವರು ಕಸರತ್ತು ಮಾಡ್ತಾರಲ್ಲ, ಅದು ಪಂಜು ಇಟ್ಕೊಂಡು ಅದರಿಂದ ಮಾಡ್ತಾರೆ. ಪಂಜು ಅಂತಂದರೆ ಒಂದು ಕೋಲಿಗೆ ದಪ್ಪ ಬಟ್ಟೆ ಸುತ್ತಕೊಂಡು ಎಣ್ಣೆ ಅಥವಾ ತಿಪ್ಪದಿಂದ ದೀಪ ಹಚ್ಚಿ ಅದನ್ನು ಇಟ್ಕೊಂಡು ಕವಾಯತು ಕಸರತ್ತು ಮಾಡ್ತಾರೆ. ಅದು ತುಂಬ ಚೆನ್ನಾಗಿತ್ತು, ಸಾಯಂಕಾಲ ಪ್ರದರ್ಶನ ಮಾಡಿದ್ದು ಅಂತ ತಿಳಿಸ್ತಾ ಇದ್ದಾನೆ ಪತ್ರದಲ್ಲಿ. ಮತ್ತು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು. ಮತ್ತು ದಸರಾ ಮೆರವಣಿಗೆ ಎಲ್ಲ ನೋಡಿದ್ರು, ಹಬ್ಬ ಆಯಿತು. ಮಾರು ದಿವಸ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿನ ದರ್ಶನ ಮಾಡ್ತಾರೆ. ಅಜ್ಜಿ ನನಗೆ ಮತ್ತು ಧನುಷ್ಗೆ ಆಟದ ಸಾಮಾನು ಕೊಡಿಸಿದರು. ಅಲ್ಲಿ ಹೋದಾಗ ಅವರ ಅಜ್ಜಿ ಅವರಿಬ್ಬರಿಗೂ ಆಟ ಸಾಮಾನು ಕೊಡಿಸ್ತಾರೆ. ತೇಜಸ್ವಿನಿ ಅಕ್ಕನಿಗೆ ಸರ, ಬಳೆ ಕೊಡಿಸಿದರು. ಮತ್ತು ಅವರ ಅಕ್ಕ ತೇಜಸ್ವಿನಿಗೆ ಸರಾನು ಬಳೆನೂ ಕೊಡಿಸ್ತಾರೆ ಅವರ ಅಜ್ಜಿ. ಅಲ್ಲಿಂದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು. ಆ ದೇವಿ ಚಾಮುಂಡೇಶ್ವರಿ ದೇವಿ ನೋಡಿಕೊಂಡು ಅಲ್ಲೆಲ್ಲ ಸಾಮಾನೆಲ್ಲ ಖರೀದಿ ಮಾಡಿ ಆಮೇಲೆ ಮತ್ತೆ ಪ್ರಾಣಿ ಸಂಗ್ರಹಾಲಯ ನೋಡೋಕ್ಕಂತ ಬರ್ತಾರೆ. ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದೆವು. ಅಲ್ಲಿ ಜಯಚಾಮರಾಜೇಂದ್ರ ಮೃಗಾಲಯ ಅಂದರೆ ಪ್ರಾಣಿ ಪಕ್ಷಿಗಳನ್ನು ನೋಡೋಕ್ಕೆ ಇಟ್ಟಿರ್ತಕ್ಕಂಥ ಸ್ಥಳ. ಅಲ್ಲಿ ಹೋಗಿ ಎಲ್ಲ ಬೇರೆ ಬೇರೆ ರೀತಿಯ ಪಕ್ಷಿಗಳನ್ನು ನೋಡಿರ್ತಾರೆ. ಬಣ್ಣ ಬಣ್ಣದ ಹಕ್ಕಿಗಳು, ಅವುಗಳು ಚಿಂಚು ಧ್ವನಿ ಕೇಳಲು ಸುಮಧುರವಾಗಿತ್ತು. ಅಲ್ಲೆಲ್ಲ ಥರ ಪಕ್ಷಿಗಳು ಬಣ್ಣ ಬಣ್ಣದಾಗಿದ್ವು. ಎಲ್ಲ ಪಕ್ಷಿಗಳ ಕಲರವ ನಿನಾದದಿಂದ ಅದು ಸುಮಧುರವಾಗಿತ್ತು, ಅಂದರೆ ಕೇಳೋಕ್ಕೆ ತುಂಬ ಇಂಪಾಗಿತ್ತು ಅಂತ ಹೇಳ್ತಾನೆ. ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು. ಮತ್ತು ಆ ಪಕ್ಷಿಗಳು ಆದ ತಕ್ಷಣ ಮುಂದೆ ಕೋತಿಗಳು, ಅದು ಕೆಂಪು ಇರ್ತವೆ, ಕಪ್ಪು ಇರ್ತವೆ, ಅವನ್ನು ನೋಡಿದರು. ಧನುಷ್ ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು. ಅವ್ರು ತೊಗೊಂಡೋಗಿರೋ ತಿಂಡಿನ ಅವ್ರ ತಮ್ಮ ಧನುಷು ಆ ಕೋತಿಗಳು ಕೊಡೋಕೆ ನೋಡ್ತಾನೆ. ಆದರೆ ಅಲ್ಲಿ ಕಾವಲುಗಾರ ನೋಡ್ಕೋತಾ ಇರ್ತಾನಲ್ಲ, ಅವನು ಬಂದು ಹಾಗೆಲ್ಲ ಕೊಡಬಾರ್ದು ಅಂತ ಎಚ್ಚರಿಸ್ತಾನೆ. ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ, ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬ ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು. ಅವನು ಹೇಳ್ತಾನೆ, ನೋಡಿ ಅಲ್ಲೆಲ್ಲ ಬೋರ್ಡ್ ಹಾಕಿದಾರಲ್ಲ, ಹಾಗೆ ಮಾಡಬಾರ್ದು, ಪ್ರಾಣಿಗಳನ್ನು ಮುಟ್ಟಬಾರ್ದು, ತಿಂಡಿ ಪದಾರ್ಥಗಳನ್ನ ಕೊಡಬಾರ್ದು ಅಂತ ತೋರಿಸ್ತಾನೆ ಹಾಕಿರೋ ಬೋರ್ಡ್ಗಳನ್ನು. ಅದೇ ಸಮಯದಲ್ಲಿ ಸಿಂಹ ಘರ್ಜಿಸಿ ನಮ್ಮನ್ನು ಆ ಕಡೆ ಸೆಳೆಯಿತು. ಹಾಗೆ ಅವರು ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಸಿಂಹ ಜೋರಾಗಿ ಕೂಗುತ್ತೆ, ಘರ್ಜನೆ ಮಾಡುತ್ತೆ. ಅದು ನೋಡಿ ಇವರ ಗಮನ ಆ ಕಡೆ ಹೋಗುತ್ತೆ.
ಮಾವನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು. ಅವ್ರ ಮಾವ ಗಲಾಟೆ ಮಾಡಬೇಡಿ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ನಿಧಾನವಾಗಿ ಅಂದರೆ ಗಲಾಟೆ ಮಾಡದೆ ಮೌನವಾಗಿ ಸುಮ್ಮನೆ ಬರ್ರಿ ಅಂತ ಹೇಳ್ತಾರೆ. ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಆನೆ, ಜಿಂಕೆ, ಹಿಂಡು, ಹುಲಿ, ಚಿರತೆ, ಸಿಂಹ, ಘೇಂಡಾಮೃಗ ನೋಡಿ ಖುಷಿಪಟ್ಟೆವು. ಅವರು ಶೇಂಗಾ ತಿನ್ಕೊಂತ ಯಾವ್ಯಾವ ಪ್ರಾಣಿಗಳನ್ನು ನೋಡ್ತಾರೆ, ಆನೆ ನೋಡ್ತಾರೆ, ಜಿಂಕೆ, ಹಿಂಡನ್ನು ನೋಡ್ತಾರೆ, ಅಂದರೆ ತುಂಬ ಇರತಕ್ಕಂಥ ಜಿಂಕೆಗಳಿಗೆ ಹಿಂಡು ಅಂತೀವಿ. ಹುಲಿ ನೋಡ್ತಾರೆ, ಚಿರತೆ ನೋಡ್ತಾರೆ, ಸಿಂಹ ನೋಡ್ತಾರೆ, ಘೇಂಡಾಮೃಗ ನೋಡಿ ಎಲ್ಲ ಪ್ರಾಣಿಗಳು ನೋಡಿ ಅವರಿಗೆ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ. ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆದಾಡುತ್ತಿತ್ತು. ಮತ್ತು ಮರದ ಮೇಲೆ ಕಾಡು ಮನುಷ್ಯ ಸೇಮ್ ನಮ್ಮಂಗೆ ಮನುಷ್ಯರಂಗೆ ನಡೆದಾಡ್ತಾ ಇತ್ತಂತೆ. ಮುಂದೆ ಹಾವುಗಳ ಸಾಮ್ರಾಜ್ಯ, ಇದೆಲ್ಲ ನೋಡಿ ಮುಂದೆ ಹಾವುಗಳನ್ನು ನೋಡ್ತಾರೆ. ಅಲ್ಲಿ ಯಾವ್ಯಾವ ಹಾವು ಇತ್ತು? ಕಾಳಿಂಗ ಸರ್ಪ ಇತ್ತು, ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡು ಮೈ ಜುಮ್ ಎಂದಿತು. ಕಾಳಿಂಗ ಸರ್ಪ, ಹೆಬ್ಬಾವು, ಇನ್ನು ಬೇರೆ ಬೇರೆ ಹಾವುಗಳನ್ನು ನೋಡಿ ಅವರಿಗೆ ಮೈಯೆಲ್ಲ ಜುಮ್ ಅಂದರೆ ರೋಮಾಂಚನ ಆಗುತ್ತೆ. ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿದ್ದ ಕಾವಲುಗಾರ ಬಂಡೀಪುರದ ಕಾಡಿನಿಂದ ಎಂದನು. ಇಷ್ಟೊಂದು ಹಾವಿದ್ದಾವೆ, ಬೇರೆ ಬೇರೆ ಥರ ಎಲ್ಲಿಂದ ತಂದರು ಅಂತ ಪ್ರಶ್ನೆ ಬರುತ್ತೆ. ಆವಾಗ ಆ ಕಾವಲುಗಾರ ಉತ್ತರ ಕೊಡ್ತಾನೆ, ಬಂಡೀಪುರದ ಕಾಡಿನಿಂದ ತಂದು ಬಿಟ್ಟಿದ್ದೀವಿ ಇಲ್ಲಿ ಅಂತ. ಅಲ್ಲಿಂದ ಮುಂದೆ ಜಿರಾಫೆ ನೋಡಿದೆವು. ಅದಾದಮೇಲೆ ಜಿರಾಫೆ ನೋಡ್ತಾರೆ, ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಜಿರಾಫೆ ತನ್ನ ಪಾಪುಗೆ ಹಾಲು ಕೊಡ್ತಾ ಇರುತ್ತೆ. ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು. ಅಲ್ಲಿಯೇ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದವು. ಜಿರಾಫೆಯ ಕತ್ತು ನೋಡಿದಿರಲ್ಲ, ಉದ್ದ ಇರುತ್ತೆ, ಅದು ನೋಡಿ ಮಕ್ಕಳಿಗೆಲ್ಲ ಆಶ್ಚರ್ಯ ಆಯಿತು. ಮತ್ತು ಅಲ್ಲಿ ವಸ್ತು ಸಂಗ್ರಹಾಲಯ ಅಂದರೆ ಬೇರೆ ಬೇರೆ ವಸ್ತುಗಳನ್ನು ನೋಡೋಕ್ಕಿಟ್ಟಿರ್ತಾರೆ, ಅದನ್ನು ನೋಡ್ತಾರೆ. ಅಲ್ಲಿಟ್ಟಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎನ್ನುವಂತಿದ್ದವು. ಅಲ್ಲೇ ವಸ್ತು ಸಂಗ್ರಹದಲ್ಲಿ ಪ್ರಾಣಿಗಳನ್ನು ಇಟ್ಟಿರ್ತಾರೆ, ಅದು ನೋಡಿದರೆ ನಿಜವಾಗ್ಲೂ ಪ್ರಾಣಿಗಳೇನೋ ಅಂತ ಇರ್ತವೆ, ಆದರೆ ಪ್ರಾಣಿಗಳೆಲ್ಲ ಅವು ಮಾಡಿರ್ತಕ್ಕಂಥ ಮೂರ್ತಿಗಳು. ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು. ಅಷ್ಟೆಲ್ಲ ನೋಡೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗೋಯಿತು. ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂತಿರುಗಿದೆವು. ಮೈಸೂರು ಅರಮನೆ ತುಂಬ ಫೇಮಸ್ ಆಗಿರೋದು. ಅಲ್ಲಿ ಹೋದಾಗ ಅದನ್ನು ಭೇಟಿ ಕೊಡಲೇಬೇಕು, ಅದನ್ನು ನೋಡಿಕೊಂಡು ಹಿಂತಿರುಗ್ತಾರೆ. ಅಮ್ಮ ಬಹಳ ಸಂತೋಷವಾಯಿತು. ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ಅಮ್ಮ, ನನಗಿದೆಲ್ಲ ನೋಡಿ ಬಹಳ ಸಂತೋಷ ಆಯಿತು, ಮೈಸೂರಿಗೆ ಬಂದಾಗ ಮತ್ತೊಂದು ಸಲ ಹೋಗೋಣ ಅಂತ ಹೇಳ್ತಾನೆ. ತುಂಬ ಖುಷಿಯಿಂದ ಈ ಕಾಗದ ಬರೆಯುತ್ತೇನೆ, ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ. ನಾನು ಎಲ್ಲ ನೋಡಿ ತುಂಬ ಖುಷಿಯಿಂದ ಎಲ್ಲ ಸಮಾಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಕಾಗದ ಮುಖಾಂತರ. ಎಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸಿ ಅಂತ ಹೇಳಿ ಕೊನೆಗೆ ಇತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಅಂತ ಹೇಳ್ತಾನೆ. ಇದೇ ಥರ ಕೊನೆಗೆ ನಾವು ಪತ್ರದ ಕೊನೆಯಲ್ಲಿ ಈ ಥರನೇ ನಾವು ಬರಿಬೇಕು. ಯಾರಿಗೆ ಅಂತ ಇಲ್ಲಿ ಬರಿಬೇಕು. ಇವರಿಗೆ ಶ್ರೀಮತಿ ಸಂಪಿಗೆ, ಕಸ್ತೂರಿ ನಿವಾಸ, ಯಳಂದೂರು ತಾಲೂಕು, 571441 ಪೂರ್ತಿ ವಿಳಾಸನ ಬರೆದಿದ್ದಾನೆ. ಇಲ್ಲಿ ಯಾರು ಬರೆದಿರೋದು ಅದು ಪ್ರೀತಿಪೂರ್ವಕವಾಗಿ ಏನು ನಾವು ಬರಿತೀವೋ ಪ್ರೀತಿಯ ಮಗ ಅದು ಆ ಥರ ಬರೆದು ಅವರ ಹೆಸರನ್ನು ಬರೀಬೇಕು. ಇದು ಪತ್ರ ಬರೆಯುವ ರೀತಿ. ನೀವು ಸಹ ನಿಮ್ಮ ಅನುಭವಗಳನ್ನು ಬೇರೆಯವರಿಗೆ ಪತ್ರದ ಮುಖಾಂತರ ತಿಳಿಸಿ ಅದರ ಖುಷಿನ ಅನುಭವಿಸಿ.